ನಮಸ್ಕಾರ ಪ್ರಜೆಗಳೇ, ನೀವೇ ನೋಡ್ತಿದ್ದೀರಾ ಭಾರತ. ಈ ಭಾರತದ ಪ್ರತಿಯೊಂದು ರಾಜ್ಯ, ಪ್ರತಿಯೊಂದು ಜಿಲ್ಲೆಗಳನ್ನ ನಾನು ಪ್ರಯಾಣ ಮಾಡ್ತೀನಿ, ಅದು ದುಡ್ಡಿಲ್ದೆ. ಸ್ನೇಹಿತರೆ, ನಾನು 2023ರಿಂದ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಇದುವರೆಗೂ ನಾನು ಯೂಟ್ಯೂಬ್ಗೆ ನನ್ನ ಹಣ, ಶ್ರಮ, ಯೋಜನೆ ಎಲ್ಲವನ್ನೂ ಇನ್ವೆಸ್ಟ್ ಮಾಡಿದ್ದೀನಿ. ಹಾಗಾಗಿ ನಿಮ್ಮ ಒಂದು ಚಿಕ್ಕ ಸಪೋರ್ಟ್ ನನಗಿರಲಿ. ಭಾರತದ ಹಿಚ್ ಹೈಕಿಂಗ್ ಸೀರೀಸ್ ನ ಮತ್ತೊಂದು ಹೊಸ ಎಪಿಸೋಡ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಪ್ರಜೆಗಳೇ, ಎಲ್ರು ಹೆಂಗದಿರಿ? ಆರಾಮದಿರ ಅನ್ಕೋತೀನಿ. ನಾನಂತರೂ ಹಿಂಗದೀನಿ ನೋಡ್ರಿ. ಒಂದು ದೊಡ್ಡ ಗ್ಯಾಪ್, ಒಂದು ದೊಡ್ಡ ಪ್ಲಾನ್ಗೋಸ್ಕರ ಆಗಿತ್ತು. ಆ ಪ್ಲಾನ್ ಏನು ಅನ್ನೋದನ್ನ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಈ ವಿಡಿಯೋನ ನೋಡ್ಕೊಂಡ್ ಬನ್ನಿ. ಈಗ 30 ದಿನಗಳ ಕಾಲ ಕಂಟಿನ್ಯೂಸ್ ಹಿಚ್ ಹೈಕ್ನ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಾನು ಯಾವ ಊರಿಗೆ ಹೋಗ್ತೀನಿ, ಅಲ್ಲಿ ಏನು ಸ್ಪೆಷಾಲಿಟಿ ಇರುತ್ತೆ ಅದನ್ನು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಇವತ್ತು ನನ್ನ 2ನೇ ದಿನದ ಹಿಚ್ ಹೈಕಿಂಗ್ ಸ್ಟಾರ್ಟ್ ಆಗುತ್ತೆ. बसव कल्याण जाना है. हाँ हाँ, थैंक यू. बाय. ಏಳನೇ ದಿನದ ಹಿಚ್ ಹೈಕಿಂಗ್ ಇವತ್ತು ಶುರು ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬ್ಯಾಗ್ ರೆಡಿ ಆಗಿದೆ, ಬೋರ್ಡ್ ಇಲ್ಲಿದೆ, ಚಿಕ್ಕ ಬ್ಯಾಗ್ ಇಲ್ಲಿದೆ. ಸೊ ಅಂತೂ ಇಂತೂ ನಾನು 6ನೇ ದಿನವನ್ನು ಟೆಂಟ್ ಹಾಕ್ಕೊಂಡು ಮಲ್ಕೊಂಡು ಊಟ ಮಾಡಿ ಮುಗಿಸಿದೆ. ನೀವು ಅಂತೂ ಇಂತೂ ನನ್ನ ಹಿಚ್ ಹೈಕಿಂಗ್ ಜರ್ನಿಯ 8ನೇ ದಿನಕ್ಕೆ ನಾನು ಬಂದೆ. ಸೊ ಇವತ್ತು ನಾವು 11ನೇ ದಿನ ಹಿಚ್ ಹೈಕಿಂಗ್ ಶುರು ಮಾಡ್ತಾ ಇದ್ದೀವಿ. ಈಗ ನಾವು ಗೋಕರ್ಣ ಮಹಾಬಲೇಶ್ವರ ಹೋಗ್ಬೇಕು ಅನ್ಕೊಂಡಿದ್ದೀವಿ. ಸೊ 13ನೇ ದಿನದ ಹಿಚ್ ಹೈಕಿಂಗ್ ನಲ್ಲಿ ನಮ್ಮ ಹೋಸ್ಟ್ ಎಕ್ಸ್ಪೀರಿಯನ್ಸ್ ಗೆಳೆಯರೇ, ನಮ್ಮ ಹಿಚ್ ಹೈಕಿಂಗ್ ಜರ್ನಿಯ 15ನೇ ದಿನಕ್ಕೆ ನಾವಿವತ್ತು ಕಾಲಿಟ್ಟಿದ್ದೀವಿ. ಸೊ ಇವತ್ತು ನಾವು ನಮ್ಮ ದುಡ್ಡು ಕೊಡದೆ ಪ್ರಯಾಣಿಸುತ್ತಿರುವಂತಹ 16ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಹೌದು, ದುಡ್ಡು ಕೊಡದೆ ಪ್ರಯಾಣ ಮಾಡುತ್ತಿರುವಂತಹ 18ನೇ ದಿನಕ್ಕೆ ನಾವಿವತ್ತು ಕಾಲಿಟ್ಟಿದ್ದೀವಿ. ಇವತ್ತು ನನ್ನ ಹಿಚ್ ಹೈಕಿಂಗ್ ಜರ್ನಿಯ 19ನೇ ದಿನ. ಹುಕ್ಕೇರಿ ಮಠವನ್ನು ನೋಡ್ಕೊಂಡಾದ್ಮೇಲೆ ನನ್ನ ಹಿಚ್ ಹೈಕಿಂಗ್ ಡೇ ಅಂದ್ರೆ ದುಡ್ಡು ಕೊಡದೆ ಪ್ರಯಾಣಿಸಬೇಕಾದಂತಹ 20ನೇ ದಿನಕ್ಕೆ ನಾನು ಕಾಲಿಟ್ಟೆ. ಇಲ್ಲಿಂದ ನನ್ನ 21ನೇ ದಿನದ ಹಿಚ್ ಹೈಕಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ನನ್ನ ಹಿಚ್ ಹೈಕಿಂಗ್ ಜರ್ನಿಯ 23ನೇ ದಿನಕ್ಕೆ ನಾನು ಇವತ್ತು ಕಾಲಿಟ್ಟಿನಿ. ಸೊ ನನ್ನ ಹಿಚ್ ಹೈಕಿಂಗ್ ಜರ್ನಿಯ 24ನೇ ದಿನ ಅಂದ್ರೆ ದುಡ್ಡು ಕೊಡದೆ ಪ್ರಯಾಣಿಸುತ್ತಿರುವಂತಹ 24ನೇ ದಿನ. 24ನೇ ದಿನ ಅಂದ್ರೆ 25ನೇ ದಿನದ ಹಿಚ್ ಹೈಕಿಂಗ್ ಇವತ್ತು ಸ್ಟಾರ್ಟ್ ಆಯ್ತು. ಅಂದ್ರೆ ದುಡ್ಡು ಕೊಡದೆ ಪ್ರಯಾಣಿಸುತ್ತಿರುವಂತಹ 25ನೇ ದಿನ ಇವತ್ತು. ಬಸ್ ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗೋಣ. ಓಕೆ, ಬರೋಣ. ವಿಡಿಯೋ ನೋಡ್ಕೊಂಡ್ ಬಂದ್ರಾ? ಥ್ಯಾಂಕ್ ಯು. ಅವೆಲ್ಲ ವಿಡಿಯೋಗಳು ನಾನು ಹಿಚ್ ಹೈಕಿಂಗ್ ಮಾಡಿದ ವಿಡಿಯೋಗಳು. ಹಿಚ್ ಹೈಕಿಂಗ್ ಅಂದರೆ ನಾನು ದುಡ್ಡು ಕೊಡದೆ ಪ್ರಯಾಣ ಮಾಡಿದಂಥ ವಿಡಿಯೋಗಳು. ಕರ್ನಾಟಕದಲ್ಲಿ ಸುಮಾರು 3 ತಿಂಗಳು ಟ್ರಾವೆಲ್ ಮಾಡಿದ್ದೆ. ಅದರಲ್ಲಿ 30 ದಿನಗಳ ಪ್ರಯಾಣ ಅಂತ ಹಾಕಿದ್ದೆ. ನಾನು 30 ದಿನ ದುಡ್ಡು ಕೊಡದೆ ಪ್ರಯಾಣ ಮಾಡ್ತೀನಿ ಅಂತ ಚಾಲೆಂಜ್ ತೊಗೊಂಡಿದ್ದೆ. ಆ 30 ದಿನ ಚಾಲೆಂಜ್ ತೊಗೊಂಡಿದ್ದೆ. ಅದ್ರ ಬಗ್ಗೆ ಏನು, ಆ 30 ದಿನ ಟ್ರಾವೆಲ್ ಅಂದರೆ ಹೇಗೆ ಹೆಂಗೆ ಅಂತ ನನ್ನ ವಿಡಿಯೋಗಳಿದೆ. ಒಂದ್ಸಲ ನೀವು ಯೂಟ್ಯೂಬಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ಅದ್ರ ವಿಡಿಯೋಗಳು ನೋಡ್ಬೋದು. ಅದೇ ಹಿಚ್ ಹೈಕಿಂಗ್ ಜರ್ನಿಯನ್ನ ನಾನು ಈಗ ನಿಮ್ಮನ್ನ ಕರ್ಕೊಂಡು ಇಡೀ ಭಾರತ ತುಂಬ ಮಾಡ್ತಾ ಇದ್ದೀನಿ. ಭಾರತದ ತುಂಬ ಅಂದರೆ ಭಾರತದಲ್ಲಿರುವಂಥ ಎಲ್ಲ ರಾಜ್ಯಗಳು ಮತ್ತು ಎಲ್ಲ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳು, ಅಂದರೆ ಇಡೀ ಆಲ್ ಇಂಡಿಯಾನ ವಿತೌಟ್ ಮನಿಲಿ ನಾವು ನೋಡ್ತೀವಿ. ನೀವು ನೋಡ್ತೀರಾ, ನಾನು ನೋಡ್ತೀನಿ. ಇದು ಹೇಗೆ ನಡೆಯುತ್ತೆ, ಇದರ ಪ್ರೋಸೆಸ್ ಏನು ಅಂದ್ರೆ, ಆಲ್ರೆಡಿ ನಾನು ಹಿಚ್ ಹೈಕಿಂಗ್ ಮಾಡಿರೋದ್ರಿಂದ ಅದರ ಒಂದು ಅನುಭವವನ್ನ ಒಂದು ನಿಮಿಷದಲ್ಲಿ ಹಂಚ್ಕೊಂಡ್ಬಿಡ್ತೀನಿ. ಪಾಯಿಂಟ್ ನಂಬರ್ 1, ನಾವು ರೋಡ್ ಸೈಡ್ ನಿಂತಿರ್ತೀವಿ. ನಾವು ಹೋಗ್ತಿರುವಂತ ಗಾಡಿಗಳಿಗೆ ಕೈ ಮಾಡಿ ಲಿಫ್ಟ್ ಕೇಳ್ತೀವಿ, ಅವ್ರು ಲಿಫ್ಟ್ ಕೊಡ್ತಾರೆ. ಅಂದ್ರೆ ಅವ್ರು ಲಿಫ್ಟ್ ಕೊಟ್ಟರು ಅಂತಾದ್ರೆ ಅಲ್ಲಿಂದ ಮತ್ತೆ ಹೊರಡ್ತೀವಿ. ಪಾಯಿಂಟ್ ನಂಬರ್ 2, ಅವ್ರು ನಿಮ್ಗೆ ಲಿಫ್ಟ್ ಕೊಟ್ಟರು ಅಂತಾದ್ರೆ ಅವ್ರ ಜೊತೆ ನಾವು ಟ್ರಾವೆಲ್ ಮಾಡ್ತೀವಿ. ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ನಾವು ಆ ಇಡೀ ದಿನದ ಪ್ಲಾನ್ ಅನ್ನ ಹಾಕಿರ್ತೀವಿ. ಹೇಗೆ ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ, ಏನ್ ಮಾಡ್ತೀನಿ, ನೆಕ್ಸ್ಟ್ ನನಗೆ ಸುತ್ತಮುತ್ತ ನಾ ಇರೋ ಜಾಗದಿಂದ ನಮಗೆ ನಿಯರ್ ಬೈ ಯಾವ ಪ್ಲೇಸ್ ಸಿಗುತ್ತೆ ಅಂತ ನಾವು ಪ್ಲಾನ್ ಮಾಡ್ತೀವಿ. ಆ ರೀತಿ ಪ್ಲಾನ್ ಮಾಡಿ ನಾವು ಆ ಪ್ಲೇಸಿಗೆ ಹೋಗಿ ಅಲ್ಲಿ ಉಳ್ಕೊಂಡು ಅಲ್ಲಿ ಎಕ್ಸ್ಪ್ಲೋರ್ ಮಾಡಕ್ ಸಿಗುತ್ತೆ, ಎಕ್ಸ್ಪ್ಲೋರ್ ಮಾಡ್ತೀವಿ, ವಿಡಿಯೋ ಮಾಡಿ ಅದನ್ನ ಯೂಟ್ಯೂಬಲ್ಲಿ ಹಾಕ್ತೀವಿ. 3ನೇ ಪಾಯಿಂಟ್, ನಾವು ಹೇಗೆ ಉಳ್ಕೊಳ್ಳೋಕೆ ಆಲ್ಮೋಸ್ಟ್ ಎಲ್ಲಾ ಹಿಚ್ ಹೈಕರ್ಗಳು ತಮ್ಮ ಟೆಂಟ್ಗಳನ್ನ ಇಟ್ಕೊಂಡಿರ್ತಾರೆ. ತುಂಬಾ ಜನ ಹಿಚ್ ಹೈಕರ್ಸ್, ನಾನು ನೋಡಿರೋ ಹಿಚ್ ಹೈಕರ್ಸ್ ಎಲ್ಲ ಟೆಂಟ್ಗಳನ್ನ ಇಟ್ಕೊಂಡಿರ್ತಾರೆ. ನಾನು ಕೂಡ ಟೆಂಟನ್ನು ಇಟ್ಕೊಂಡಿದ್ದೀನಿ. ಆ ಟೆಂಟ್ ಹಾಕೋದ್ರ ಮುಖಾಂತರ ಕ್ಯಾಂಪಿಂಗ್ ಮಾಡಿ ಅವತ್ತು ಅಲ್ಲೇ ಉಳ್ಕೊತೀವಿ. ಯಾವ ಜಾಗ ಪ್ಲಾನ್ ಮಾಡಿರ್ತೀವಿ ಅಲ್ಲಿ ನಾವು ತುಂಬಾ ಪ್ರಿಫರ್ ಮಾಡೋದು ಪೆಟ್ರೋಲ್ ಬಂಕ್ಗಳು, ಒಳ್ಳೆ ಸೆಕ್ಯೂರಿಟಿ ಇರುವಂಥ ಜಾಗಗಳು. ಇದೇ ರೀತಿ ಮತ್ತೆ 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 ರೊಟೀನ್ ಆಗ್ತಾ ಇರುತ್ತೆ. ಅಂದ್ರೆ ಇವಾಗ ಈಗ ಏನು ಹೇಳಿದ್ನಲ್ಲ ನಾನು ಲಿಸ್ಟ್ಗಳನ್ನ, ಅಲ್ಲ ಅದೇ ರೀತಿ ಮತ್ತೆ 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 ಡೇ ಬೈ ಅವರ ದಿನಗಳು ಎಷ್ಟು ಪ್ಲಾನ್ ಇರುತ್ತೋ ಆ ದಿನಗಳು ಮುಗಿಯೋ ತನಕನೂ ಕೂಡ ಅದೇ ರೀತಿ ಇರುತ್ತೆ. ಈಗ ನನ್ನ ಪ್ಲಾನ್ ಅನ್ನ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಏನಂದ್ರೆ, ಈಗ ನಾನು ಟ್ರಾವೆಲ್ ಮಾಡೋದು ಹೇಗೆ, ಲಿಫ್ಟ್ ತಗೊಂಡು ಟ್ರಾವೆಲ್ ಮಾಡ್ತೀನಿ.
ಉಳ್ಕೊಳ್ಳೋದು ಹೇಗೆ? ಟೆಂಟ್ ಮುಖಾಂತರ ಉಳ್ಕೋತೀನಿ. ಊಟ ಹೆಂಗೆ ಮಾಡ್ತೀನಿ? ಇದು ತುಂಬ ಮುಖ್ಯವಾದ ಪ್ರಶ್ನೆ ಎಲ್ಲರಿಗೂ ಇರುತ್ತೆ. ನನಗೂ ಕೂಡ ಹೇಳಬೇಕು ಅಂತಿದೆ, ಹೇಳ್ತೀನಿ ಕ್ಲಿಯರ್ ಆಗಿ. ಈಗ ನಾನು ಒಂದು ಟ್ರಾವೆಲ್ ಮಾಡ್ತಿರುವಂತಹ ಜಾಗದಲ್ಲಿ ನಾನು ಎಲ್ಲಿದ್ದೀನಿ, ಫಾರ್ ಎಕ್ಸಾಂಪಲ್ ಈಗ ಎಲ್ಲೋ ಒಂದು ಕಡೆ ರೋಡ್ ಸೈಡ್ ಇದ್ದೀನಿ. ಆ ರೋಡ್ ಸೈಡಲ್ಲಿ ನನಗೆ ಹೊಟ್ಟೆ ಹಸ್ತಿತ್ತು ಅನ್ಕೊಳ್ಳಿ. ಈಗ ರೋಡ್ ಸೈಡಲ್ಲಿ ಡಾಬಾ ಇತ್ತು, ಏನೋ ಇತ್ತು, ಅಂಗಡಿ ಇತ್ತು, ಬೇರೆ ಮನೆ ಇತ್ತು, ಏನು ದುನಿಯಾ ಇರಲಿ, ಏನು ಇತ್ತು ಆದರೂ ಕೂಡ ಜನ ಇದ್ರೆ ಸಾಕು. ಆ ಜನ ಇರೋ ಏರಿಯಾದಲ್ಲಿ ಹೋಗಿ ಡೈರೆಕ್ಟಾಗಿ ಅವರಿಗೆ ಕೇಳ್ತೀನಿ ಏನಂತ, ನನಗೆ ಊಟ ಬೇಕು, ಆ ಊಟಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ. ನನಗೆ ಪುಕ್ಸಟ್ಟೆ ಊಟ ಬೇಡ, ಇನ್ ದ ಸೆನ್ಸ್ ನನಗೆ ಫ್ರೀಯಾಗಿ ಊಟ ಬೇಡ, ನಾನು ನಿಮಗೆ ಕೆಲಸ ಮಾಡ್ತೀನಿ, ಆ ಕೆಲಸಕ್ಕೋಸ್ಕರ ನನಗೆ ಊಟ ಕೊಡಿ. ಹೌದು, ತುಂಬ ಸರ್ತಿ ಯಾರು ಕೆಲಸನೇ ಕೊಡಲ್ಲ, ಊಟ ಮಾಡು ಅಂತಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಸೋನು ಸಂಚಾರಿ ಅವರು ಒಂದು ಟ್ರಾವೆಲ್ ಮಾಡಿದ್ರು. ಆ ಟ್ರಾವೆಲಲ್ಲಿ ನನಗೂ ಒಂದು ಪಾರ್ಟ್ ಸಿಕ್ಕಿತ್ತು. ಆ ಪಾರ್ಟಲ್ಲಿ ನಾನು ಅವ್ರ ಜೊತೆ ಭಾಗಿಯಾದಾಗ ನಾನು ಟ್ರಾವೆಲ್ ಮಾಡಿದಾಗ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದೇ ಅದು. ಏನಂದರೆ ತುಂಬ ಜನ ಕೆಲಸ ಕೊಡಲ್ಲ, ಊಟ ಮಾಡು ಅಂತಾರೆ. ಇದು ನಮ್ಮ ಭಾರತ. ಊಟ ಅದೇ ರೀತಿ ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಮುಂದೆ ಏನಾಗುತ್ತೆ ನನಗೂ ಗೊತ್ತಿಲ್ಲ, ನೀವು ನನ್ನ ಜೊತೆ ಇರ್ತೀರಾ. ನಾನು ಈಗ ರಾಯಚೂರು ಜಿಲ್ಲೆಯ ದೇವದುರ್ಗದಲ್ಲಿದ್ದೀನಿ. ಇಲ್ಲಿಂದ ಧಾರವಾಡಕ್ಕೆ ಹೋಗ್ತೀನಿ. ಧಾರವಾಡಕ್ಕೆ ಹೋಗಿದ್ದಾದ ಮೇಲೆ ಅಲ್ಲಿಂದ ಪ್ಲಾನ್ ಶುರು ಮಾಡ್ತೀನಿ. ಯಾಕಂದ್ರೆ ಧಾರವಾಡಲ್ಲಿ ಇನ್ನು ಮುಗಿಸ್ಕೊಳ್ಬೇಕಾದಂತಹ ಕೆಲಸಗಳು ಬಾಕಿ ಇದ್ದಾವೆ. ನಾನು ಈ ಹಿಚ್ ಹೈಕಿಂಗ್ ಜರ್ನಿಯಲ್ಲಿ ಹೋಗ್ಬೇಕಾದ್ರೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಧಾರವಾಡ ಹೋದಾದ್ಮೇಲೆ ನಿಮಗೆ ದೊಡ್ಡದಾಗಿ ತೋರಿಸ್ತೀನಿ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರೈಸ್ ಇದೆ. ಏನು ಪ್ರೈಸ್ ಅಂದರೆ, ನಾವು ಈಗ ಧಾರವಾಡದಿಂದ ಶುರು ಮಾಡ್ತಿರುವಂತಹ ಜರ್ನಿ, ಹಿಚ್ ಹೈಕಿಂಗ್ ಜರ್ನಿ, ಎವ್ರಿ ಸ್ಟೇಟ್ ಆ್ಯಂಡ್ ಎವ್ರಿ ಡಿಸ್ಟ್ರಿಕ್ಟ್ಸ್ ಆಫ್ ಇಂಡಿಯಾನ ಟ್ರಾವೆಲ್ ಮಾಡ್ತಿದ್ದೀನಿ. ಹಾಗಾದರೆ ನಾನು ತೆಗೆದುಕೊಳ್ಳುವಂತಹ ಮೊದಲನೆಯ ರಾಜ್ಯ ಯಾವುದು ಅಂತ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ ಅಂದರೆ ನಿಮ್ಮ ಗೆಸ್ ಏನಾದರೂ ಕರೆಕ್ಟ್ ಆಗಿತ್ತು ಅಂದರೆ ನಿಮಗೆ 111 ರೂಪಾಯಿಯನ್ನು ಬಹುಮಾನವಾಗಿ ನಾನು ನಿಮಗೆ ಕೊಡ್ತೀನಿ. ಆದರೆ ಒಂದು ಕಂಡೀಷನ್ ಇದೆ, ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಬೇಕು. ಹಾಗೆ ನಿಮ್ಮ 2 ಸ್ನೇಹಿತರಿಗೆ ನನ್ನ ಈ ವಿಡಿಯೋವನ್ನು ಕಳಿಸಿರಬೇಕು. ಅವರು ಕೂಡ ಈ ವಿಡಿಯೋಗೆ ಕಮೆಂಟ್ ಮಾಡಿರಬೇಕು. ಅಷ್ಟೇ. ಟ್ರಾವೆಲ್ ಮಾಡ್ತಿರುವಾಗ ನನ್ನ ಇರುವಂತಹ ಬೇಸಿಕ್ ನೀಡ್ಸ್ ಆಗಿರ್ಬೋದು, ನನ್ನ ಜೊತೆಗಿರುವಂತಹ ಗ್ಯಾಡ್ಜೆಟ್ಸ್ ಆಗಿರ್ಬೋದು, ಬೇರೆ ಬೇರೆ ನನ್ನ ವಸ್ತುಗಳು ಅವೆಲ್ಲವೂ ಕೂಡ ಏನಾದರೂ ಡ್ಯಾಮೇಜ್ ಆದರೆ ಅಥವಾ ಹಾಳಾದರೆ ಅಥವಾ ನನಗೆ ಇನ್ನಷ್ಟು ಅವಶ್ಯಕತೆ ಬಿದ್ದರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಯೂಸ್ ಮಾಡುವಂಥ ಒಂದು ಸೋಪ್ ಎಕ್ಸಾಂಪಲ್ ಹೇಳ್ತೀನಿ. ಆ ಸೋಪ್ ಖಾಲಿ ಆಯಿತು, ನಾನು ಮತ್ತೆ ಸೋಪ್ ಹೇಗೆ ತೊಗೊಳ್ಳೋದು? ಅದಕ್ಕೆ ನಾನು ಟ್ರಾವೆಲ್ ಎಲ್ಲಿ ಮಾಡ್ತಿರ್ತೀನಿ, ನನಗೆ ಅವಶ್ಯಕತೆ ಎಲ್ಲಿ ಬಿದ್ದಿರುತ್ತೆ, ಅದೇ ಜಾಗದಲ್ಲಿ ಅದೇ ಸುತ್ತಮುತ್ತಲ ವಾತಾವರಣದಲ್ಲಿ ನನಗೆ ಏನು ಕೆಲಸ ಸಿಗುತ್ತೆ ಕೇಳ್ತೀನಿ. ಆ ಇಡೀ ದಿನಕ್ಕೆ ಅಥವಾ ನನಗೆ ಬೇಕಾದಂಥ ದುಡ್ಡಿಗೆ ಎಷ್ಟವರ್ ಕೆಲಸ ಮಾಡಬಹುದು ನಾನು ಅಂತ ಕೇಳಿ ಅವ್ರ ಹತ್ರ ನಾನು ಮಾತಾಡಿಕೊಂಡು ನನಗೆ ಆ ಕೆಲಸ ವರ್ತ್ ಅನಿಸಿ ಆ ದುಡ್ಡು ಕೂಡ ನಾನು ಮಾಡ್ತಿರುವಂಥ ಕೆಲಸಕ್ಕೆ ಸಫಿಷಿಯೆಂಟ್ ಇದೆ ಅಂತ ಅನಿಸಿದಾಗ ನಾನು ಆ ಕೆಲಸವನ್ನು ಮಾಡಿ ಆ ದುಡ್ಡನ್ನು ಅರ್ನ್ ಮಾಡಿ ಆ ದುಡ್ಡಿಂದ ನನಗೆ ಬೇಕಾಗಿರುವಂಥ ನನ್ನ ಅವಶ್ಯಕತೆಯ ಏನೇ ಆಗಿರ್ಬೋದು ಅವುಗಳಿಗೆ ಅದನ್ನು ಬಳಸ್ಕೊ. ನಾನು ನಿಮಗೆಲ್ಲ ಒಂದು ಇಂಪಾರ್ಟೆಂಟ್ ವಿಷಯವನ್ನು ಹೇಳಬೇಕಿದೆ. ನಾನು ಸಾಮಾನ್ಯವಾಗಿ ಯಾವ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಕೇಳ್ಕೊಂಡಿಲ್ಲ, ಆದರೆ ಈ ವಿಡಿಯೋನ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ನಾವು ಹಾಕ್ತಿರುವಂಥ ಶ್ರಮ ಎಲ್ಲೂ ವ್ಯರ್ಥ ಆಗಬಾರ್ದು ಅಂತ. ಒಂದು ಹೇಳ್ತೀನಿ ಕೇಳಿ, ನಾವು ವಿಡಿಯೋ ಕಂಟೆಂಟ್ ಬರೀಬೇಕು, ವಿಡಿಯೋ ಶೂಟ್ ಮಾಡಬೇಕು, ಎಡಿಟ್ ಮಾಡಬೇಕು, ಅದಾದಮೇಲೆ ಪೋಸ್ಟ್ ಮಾಡೋಕ್ಕೆ ಒಂದಿಷ್ಟು ಒದ್ದಾಡಿ ಪೋಸ್ಟ್ ಮಾಡಬೇಕು. ಇಷ್ಟೆಲ್ಲ ಆದಮೇಲೂ ಕೂಡ ಅದ್ರ ತಕ್ಕಂತೆ ಪ್ರತಿಫಲ ಬರ್ತಿಲ್ಲ ಅಂತ ಆದರೆ ನಮಗೆ ಸಾಮಾನ್ಯವಾಗಿ ಮನುಷ್ಯರು ನಾವು ಕೂಡ ನಮಗೂ ಬೇಜಾರಾಗುತ್ತೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ಸಾಧ್ಯವಾದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನಾನು ಇದರಿಂದ ನಿಮ್ಮ ಕಡೆಯಿಂದ ಎಕ್ಸೆಪ್ಟ್ ಮಾಡಿದೆ ಇಷ್ಟೇ. ಇದು ಟ್ರಾವೆಲ್ನ ಇಂಟ್ರೋ, ಅಂದರೆ ಟ್ರಾವೆಲ್ನ ಬಗ್ಗೆ ಆಗಿರುವುದರಿಂದ ನಾನು 1000 ವ್ಯೂಸ್ಗಳನ್ನು ಎಕ್ಸೆಪ್ಟ್ ಮಾಡ್ತೀನಿ. ಸೊ ಹಾಗಾಗಿ ಈ ವಿಡಿಯೋಗೆ 1000 ವ್ಯೂಸ್ ಬರುತ್ತೆ ಅಂತ ನನ್ನ ನಂಬಿಕೆ ಇದೆ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನನ್ನ ನಂಬಿಕೆ ಇದೆ ಈ ವಿಡಿಯೋ ಅಂದರೆ ಇನ್ನು ಮೇಲೆ ಬರುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಒಂದು ಒಳ್ಳೆಯ ಫೀಲ್, ಒಂದು ಒಳ್ಳೆಯ ಮಜವನ್ನು ಮತ್ತು ಒಂದು ಒಳ್ಳೆಯ ಸಾಹಸಮಯ ಜರ್ನಿಯ ಎಕ್ಸ್ಪೀರಿಯನ್ಸನ್ನು ಕೂಡ ನಿಮಗೂ ತಲುಪಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ 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 ನನ್ನ ಜೊತೆ ನೀವು ಟ್ರಾವೆಲ್ ಮಾಡ್ರಿ. ಹೇಳಿದ ಮಾತನ್ನ ಯಾವತ್ತೂ ಮರಿಬೇಡ್ರಿ. ಇಡೀ ಭಾರತವನ್ನ ನನ್ನ ಜೊತೆ ನೀವು ಸುತ್ತಬೇಕು. ನಿಜ ಹೇಳ್ತಾ ಇದ್ದೀನಿ, ಇಡೀ ಭಾರತವನ್ನ ನಾವು ಸುತ್ತೋಣ. ಆದಷ್ಟು ಬೇಗ ಆದಷ್ಟು ಜನರಿಗೆ ಈ ಸೀರೀಸ್ನ ಫಾಲೋ ಮಾಡಕ್ಕೆ ಹೇಳಿ. ಅಂದರೆ ನಾನು ಮಾಡ್ತಿರುವಂಥ ಇನ್ಮೇಲೆ ಮಾಡುವಂಥ ವಿಡಿಯೋಗಳನ್ನು ಎಲ್ಲರೂ ಆದಷ್ಟು ಡೈಲಿ ನನ್ನ ಕಂಟೆಂಟನ್ನು ನೋಡ್ತಾ ಇರಲಿ. ಇಲ್ಲ ಅಂದರೆ ಯಾವಾಗಲೂ ಸೆಂಟ್ರಲ್ ಬಂದರೆ ಅವರಿಗೆ ಆ ಕನೆಕ್ಟಿವಿಟಿ ಸಿಗಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ನನ್ನ ಜರ್ನಿಲಿ ನೀವು ಭಾಗಿಯಾಗಿರಿ. ಥ್ಯಾಂಕ್ ಯು, ಲವ್ ಯು, ಬಾಯ್ ಬಾಯ್.